ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ನಿಮ್ಮೊಂದಿಗೆ ಈ ದಿನ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಗೀ ರೈಸ್ ತುಂಬ ಚೆನ್ನಾಗಿ ಬರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಹೇಗೆ ಬಂದಿದೆ, ನೋಡಿ ಉದುರಾಗಿ ಬಂದಿದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಗೀ ರೈಸ್ ರೆಸಿಪಿಯನ್ನು ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಕುಕ್ಕರಿಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಹಾಗೆ 2 ಟೇಬಲ್ ಸ್ಪೂನ್ ಗೀ ಕೂಡ ಹಾಕ್ಕೊಳ್ತೇನೆ. ಗೀ ರೈಸಿಗೆ ಗೀ ಮೇಯ್ನ್ ಬೇಕಾಗ್ತದೆ, ಜಾಸ್ತಿ ಬೇಕಾಗ್ತದೆ. 2 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಈಗ ಫ್ರೆಂಡ್ಸ್, ನಾನು 2 ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೇನೆ. 2 ಈರುಳ್ಳಿ ಇದೆ ಚಿಕ್ಕದು. ಅದರಲ್ಲಿ ನಾನು ಅರ್ಧ ಅಂಶ ಇಲ್ಲಿ ಹಾಕ್ಕೊಳ್ತೇನೆ. ಯಾಕೆಂದರೆ ಗಾರ್ನಿಷಿಂಗ್ಗೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಬೇಕು, ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಇಷ್ಟು ಉಳಿಸ್ಕೊಂಡಿದ್ದೇನೆ ಫ್ರೆಂಡ್ಸ್, ಕಡಿಮೆ ಹಾಕಿದ್ದೇನೆ ಫ್ರೈ ಮಾಡಲಿಕ್ಕೆ. ಇದು ಆಮೇಲೆ ಹಾಕ್ಕೊಳ್ಳುವ. ನಾನು ಕುಕ್ಕರಲ್ಲೇ ಫ್ರೈ ಮಾಡ್ತಿದ್ದೇನೆ, ಮತ್ತು ಇದರಲ್ಲೇ ಮಾಡಿದರೆ ಆಯಿಲ್ ಎಲ್ಲ ಉಳ್ತದಲ್ವ, ಇದರಲ್ಲೇ ಮತ್ತೆ ಗೀ ರೈಸ್ ಮಾಡೋದಲ್ವ, ಹಾಗಾಗಿ ನಾನು ಇದರಲ್ಲೇ ಫ್ರೈ ಮಾಡ್ತಿದ್ದೇನೆ. ಓಕೆ ಫ್ರೆಂಡ್ಸ್, ಇದಾಗಿದೆ ನೋಡಿ. ಇಷ್ಟೇ ಆದರೆ ಸಾಕು, ಬ್ರೌನ್ ಆದರೆ ಸಾಕು. ನಾವು ಬಿರಿಯಾನಿಗೆಲ್ಲ ಮಾಡ್ತೇವಲ್ವ, ಹಾಗೆ ಮಾಡಬೇಕು. ಈಗ ಫ್ರೆಂಡ್ಸ್, ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತೆಗೆದಿಟ್ಕೊಂಡಿದ್ದೇನೆ, ಅದನ್ನು ಹಾಕೊಳ್ಳೋಣ. ಇದು ಕೂಡ ಸ್ವಲ್ಪ ಫ್ರೈ ಮಾಡೋಣ. ಓಕೆ, ಇದು ಕೂಡ ಫ್ರೈ ಆಗಿದೆ. ಈಗ ನಾನು ಇನ್ನೊಂದು ಹಾಫ್ ಟೇಬಲ್ ಸ್ಪೂನು ಗೀ ಸೇರಿಸ್ತೇನೆ, ಯಾಕೆಂದರೆ ಅದು ಕಡಿಮೆ ಆಗಿದೆ ಕ್ವಾಂಟಿಟಿ. ನೋಡಿ ಫ್ರೆಂಡ್ಸ್, ಈಗ ನಾನೆಲ್ಲ ಸ್ಪೈಸಸ್ ಸೇರಿಸ್ತೇನೆ. 4 ಏಲಕ್ಕಿ, ಒಂದು 4-5 ಪೀಸು ಲವಂಗ, ಒಂದು ತುಂಡು ಚಕ್ಕೆ, ಹಾಗೆ ಸೋಂಪು ಇದೆ ಸ್ವಲ್ಪ, ಹಾಗೆ ಸ್ಟಾರ್ ಮೊಗ್ಗು ಇದೆ, ಹಾಗೆ ಪುಲಾವ್ ಎಲೆ ಇದೆ, ಹಾಗೆ ಜಾಪತ್ರೆ ಎಲ್ಲವನ್ನು ಹಾಕ್ಕೊಳ್ತೇನೆ. ನೋಡಿ, ಸೇರಿಸೋಣ. ಈಗ ಫ್ರೆಂಡ್ಸ್, ನಾನು ಉಳಿದಂಥ 2 ಈರುಳ್ಳಿಯಲ್ಲಿ ಸ್ವಲ್ಪ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಈ ಈರುಳ್ಳಿಯನ್ನು ಈಗ ಹಾಕ್ಕೊಳ್ತೇನೆ. ಫ್ರೆಂಡ್ಸ್, ಈಗ ಈರುಳ್ಳಿ ಕೂಡ ಫ್ರೈ ಆಗಿದೆ. ಈಗ ನಾನು ಹಸಿಮೆಣಸಿನ್ಕಾಯಿ ಸೇರಿಸ್ತೇನೆ ಫ್ರೆಂಡ್ಸ್. ಒಂದು 3 ಹಸಿಮೆಣಸಿನ್ಕಾಯಿ ಇದೆ ಇದರಲ್ಲಿ, ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೇನೆ. 3-4 ಇದೆ ಫ್ರೆಂಡ್ಸ್. ನೀವು ಖಾರ ಬೇಕಾದರೆ ಇನ್ನೂ ಕೂಡ ಹಾಕ್ಕೊಳ್ಬೋದು. ನಾನು 4 ಹಾಕಿದ್ದೇನೆ. ಈಗ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತೇನೆ, ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಮಾಡೋದನ್ನುವುದನ್ನು ನಾನು ನಿಮಗೆ ತೋರಿಸ್ಕೊಡ್ತಿದ್ದೇನೆ.
ಮನೆಯಲ್ಲೇ ಇರುವಂಥ ಊಟದ ರೈಸಿಂದನೇ ನಾನು ಮಾಡ್ಕೊಳ್ತಿರುವುದು, ಸೋನಾ ಮಸೂರಿ ರೈಸಿಂದ. ಫ್ರೆಂಡ್ಸ್, ನಾನು 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಿದ್ದೇನೆ. ಅದು ಈರುಳ್ಳಿ ಹಾಕುವಾಗಲೇ ಹಾಕಿ, ನನಗೆ ಮರ್ತೋಯ್ತು, ಈಗ ಹಾಕ್ತಿದ್ದೇನೆ. ಫ್ರೆಂಡ್ಸ್, ಈಗ ರೈಸ್ ಸೇರಿಸೋಣ. ಇದರಲ್ಲಿ 400 ಗ್ರಾಮ್ ರೈಸ್ ಇದೆ, ಸೋನಾ ಮಸೂರಿ ರೈಸ್. ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೇನೆ. ನೋಡಿ, ಸೋನಾ ಮಸೂರಿ ರೈಸಲ್ಲಿ ನಾನು ಮಾಡುತ್ತಿರೋದು. ಬಾಸುಮತಿ ರೈಸಲ್ಲೂ ಕೂಡ ಮಾಡ್ಬೋದು, ಆದರೂ ಕೂಡ ನಾನು ಸೋನಾ ಮಸೂರಿ ರೈಸಲ್ಲಿ ಮಾಡುತ್ತಿದ್ದೇನೆ. ಇದರಲ್ಲೂ ಕೂಡ ಮಾಡ್ಬೋದು, ಜೀರಾ ರೈಸಲ್ಲೂ ಕೂಡ ಮಾಡ್ಬೋದು ನಮ್ಮ ಗೀ ರೈಸ್. ಈಗ ರೈಸ್ ಸೇರಿಸ್ತೇನೆ. ನೋಡಿ ಫ್ರೆಂಡ್ಸ್, ಹಾಕ್ಕೊಳ್ತೇನೆ. ರೈಸನ್ನು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಮಾಡೋದ್ರಿಂದ ರೈಸ್ ಉದುರುದ್ರಾಗಿ ಬರ್ತದೆ. ಫ್ರೆಂಡ್ಸ್, ನಾನು ಕಾಯಿ ಹಾಲು ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಕಾಯಿ ಹಾಲು ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ. ಅದಕ್ಕೆ ನಾನು 2 ಕಪ್ಪು ರೈಸ್ ತಗೊಂಡಿದ್ದೇನೆ. ಅದಕ್ಕೆ ನಾನು 2 ಕಪ್ಪು ತೆಂಗಿನ ಹಾಲು, 2 ಕಪ್ಪು ವಾಟರ್ ಹಾಕ್ಕೊಳ್ತೇನೆ. ಕಾಯಿ ಹಾಲು ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. 1 ಹೋಳು ಕಾಯನ್ನು ತೆಗೆದು ತುರಿದು ಹಾಲು ಮಾಡ್ಕೊಂಡಿದ್ದೇನೆ. 2 ಕಪ್ ಕಾಯಿ ಹಾಲು, ಹಾಗೆ 2 ಕಪ್ಪು ವಾಟರ್ ಸೇರಿಸ್ತೇನೆ. 2 ಕಪ್ಪು ವಾಟರ್ ಸೇರಿಸ್ತೇನೆ ಫ್ರೆಂಡ್ಸ್. ಸೂಪರಾಗಿ ಬರ್ತದೆ ನಾವು ಕೋಕೋನಟ್ ಮಿಲ್ಕ್ ಸೇರಿಸೋದ್ರಿಂದ. ಹಾಗೆ ಖಾಲಿ ವಾಟರ್ ಕೂಡ ಹಾಕಿ ಮಾಡ್ಬೋದು, ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೇನೆ. ಓಕೆ ಫ್ರೆಂಡ್ಸ್, ಒಂದು ಸರಿ ಉಪ್ಪು ಕರೆಕ್ಟಾಗಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಬೇಕಿದ್ದರೆ ಇವಾಗಲೇ ಸೇರಿಸ್ಲಿಕ್ಕಾಗ್ತದೆ. ಉಪ್ಪು ಕರೆಕ್ಟ್ ಇದೆ ಫ್ರೆಂಡ್ಸ್. ಕ್ಲೋಸ್ ಮಾಡೋಣ. 3 ವಿಸಿಲ್ ಆಗಲಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ತ್ರೀ ವಿಸಿಲ್ ಆದರೆ ನಮ್ಮ ಗೀ ರೈಸ್ ರೆಡಿ ಆಗ್ತದೆ. ಫ್ರೆಂಡ್ಸ್, ಇದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಗಮ್ಮಂತ ಇದೆ ಗೀ ರೈಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಉದ್ರಾಗಿ ಬಂದಿದೆ. ನೋಡಿ, ನೋಡಿದ್ರಾ? ಓಕೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ. ಈಗ ಫ್ರೈ ಮಾಡಿ ಇಟ್ಕೊಂಡಂಥ ಆನಿಯನ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ, ಈಗ ಗ್ರೇಪ್ಸ್ ಆ್ಯಂಡ್ ಗೋಡಂಬಿ ಹಾಕ್ಕೊಳ್ಳೋಣ, ಕ್ಯಾಶ್ಯೂ. ನೋಡಿ ಸೂಪರಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.